ನಮಸ್ತೆ, ಜೈ ಹಿಂದ್. ನಾನು ಮೇಲರ ಮೆಚ್ಚಿನ ಸನಿಕರಣ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲಾಕ್ ಸದಸ್ಯ. ಇವತ್ತು ನಮ್ಮ ಸನಿಕರಣ ಮೈಸೂರಿನಲ್ಲಿ ಹೊಸ ಪ್ಯಾನಲ್, ಇಂಟರಾಕ್ಟಿವ್ ಪ್ಯಾನಲ್ ನಾವು ಕ್ಲಾಸಸ್ ನಡೆಸಲು ಶುರು ಮಾಡಿದ್ವಿ. 2026ನೇ ಇಸ್ವಿಯಲ್ಲಿ ಒಂದು ಹೊಸದಾಗಿ ಮಾಡಬೇಕು, ಭಾರತ ಅಭಿರಕ್ಷಣೆ ಮಾಡಲಿಕ್ಕೆ ಹುಟ್ಟಿರುವಂತ ನಮ್ಮ ಯುವ ಪೀಳಿಗೆ, ಯುವ ಆಕಾಂಕ್ಷಿಗಳಿಗೆ, ಯುವ ಯೋಧರುಗಳಿಗೆ ವಿಶೇಷವಾಗಿ ಅವರ ಜ್ಞಾನವನ್ನ ತುಂಬಾ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಜ್ಞಾನ ತುಂಬಲಿಕ್ಕೆ ಈಗ ಜನರೇಷನ್ ನಲ್ಲಿ ಏನ್ ಟೆಕ್ನಿಕಲ್ ಆಗಿ ನಡೆಸ್ಕೊಡ್ತಾರೆ ಅದು ಟೆಕ್ನಾಲಜಿಗಳನ್ನ ಉಪಯೋಗಿಸಬೇಕು ಅಂತ ಹೇಳಿ ನಾವೀಗ ಇಂಟರ್ ಆಕ್ಟಿವ್ ಪ್ಯಾನಲ್ ನ ಉಪಯೋಗಿಸ್ಕೊಳ್ತಾ ಇದ್ವಿ. ಇದರ ಮುಖಾಂತರ ಬಹಳಷ್ಟು ಇದರಲ್ಲಿ ಆಪ್ಷನ್ ಮಾಡಲಾಗಿದೆ. ಇದು ನಾವು ಈಸಿ ಮೆಥಡ್ ನಲ್ಲಿ ನಮ್ಮ ಅಧ್ಯಾಪಕರು, ನಮ್ಮ ಲೆಕ್ಚರರ್ಸ್ ತುಂಬಾ ಈಸಿ ಮೆಥಡ್ ಗಳಿಗೆ ತರಗತಿಗಳನ್ನ ನಡೆಸ್ಕೊಡ್ತಾರೆ. ಇದು ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಪಟ್ಟಂತೆ ಅಂದ್ರೆ ನೀವು SSC GD ಆಗಿರಲಿ, ನಿಮ್ಗೆ ಇಂಡಿಯನ್ ಆರ್ಮಿ, ಇಂಡಿಯನ್ ಫೋರ್ಸ್, ಇಂಡಿಯನ್ ನೇವಿ, NDA, ಸ್ಟೇಟ್ ಪೊಲೀಸ್ ಎಲ್ಲದೂ ಕೂಡ ಬಹಳಷ್ಟು ಸರಳವಾಗಿ ಹೇಳ್ಕೊಡುವಂತ ಒಂದು ಅವಕಾಶಗಳನ್ನ ಕಲ್ಪಿಸ್ಕೊಳ್ಲಾಗ್ತದೆ. ನೆಕ್ಸ್ಟ್ ನಾವು ಆನ್ಲೈನ್ ಕ್ಲಾಸಸ್ ಕೂಡ ನಮ್ಮ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ಗಳು ಅಂದ್ರೆ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್, GK ಅಥವಾ ಸೈನ್ಸ್ ಎಲ್ಲವೂ ಕೂಡ ನಾವು ನಡೆಸ್ಕೊಡ್ತೀವಿ. ಹಾಗಾದ್ರೆ ಈ ದಿನದ ಈ ವಿಡಿಯೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಸನಿಕರಣ ಮೈಸೂರಿನ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಇನ್ಸ್ಟಾ, ಫೇಸ್ಬುಕ್ ಅಲ್ಲೂ ಕೂಡ ಪ್ರಮೋಟ್ ಆಗ್ತದೆ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ ಈಗ ನೀವು 31st ಡಿಸೆಂಬರ್ ತನಕ ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟಿದ್ದೀರಾ. ಆದ್ರೆ ಕರೆಕ್ಷನ್ ಡೇಟ್ ನೋಟಿಸ್ ಇಂದ 6th ಜನವರಿ ಬಿಡಲಾಗಿದೆ. ಇದು 8th ಜನವರಿ ಟು 10th ಜನವರಿ ತನಕ ಕರೆಕ್ಷನ್ ಡೇಟ್ ವಿಂಡೋ ಬಿಡಲಾಗಿದೆ. 3 days ನಿಮಗೆ ಅವಕಾಶ ಇರುತ್ತೆ. ಹಾಗಾದ್ರೆ ಮೇನ್ ಇರುವಂತದ್ದು ಕುತೂಹಲ, ಏನೇನ್ ಕರೆಕ್ಷನ್ ಮಾಡ್ಕೊಬಹುದು, ಏನೇನ್ ಕರೆಕ್ಷನ್ ಮಾಡ್ಕೊಳಕ್ಕಾಗಲ್ಲ, ಕರೆಕ್ಷನ್ ಬಿಡಲಾಗಿದೆ, ಏನೇನು ಮಾಡ್ಕೊಬಹುದು, ಏನೇನು ಮಾಡ್ಕೊಳಕ್ಕಾಗಲ್ಲ, ಅದು ಬಹಳ ಮುಖ್ಯ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. ಈ ವಿಡಿಯೋನ ತನಕ ನೋಡಿ ನಿಮ್ಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ಸ್ ಮಾಡ್ತಾ ಮರೆಗೆ ಹೋಗ್ಬೇಡಿ. ತಿಳ್ಕೊಳ್ಳೋಣ. ಕರೆಕ್ಷನ್ ವೆಬ್ಸೈಟ್ ವಿಲ್ ಬಿ ಓಪನ್ ಫ್ರಮ್ January 8 to 10 2026. 3 days ನಿಮಗೆ ಅವಕಾಶ ಇದೆ. ಸೊ ಕ್ಯಾಂಡಿಡೇಟ್ಸ್ ಕ್ಯಾನ್ ಜನರಲಿ ಮಾಡಿಫೈ ದೇರ್. ಸೊ ಜನರಲ್ ಆಗಿರುವಂತದ್ದು ಕೆಲವೊಂದು ಮಾತ್ರ ನೀವು ಇದರಲ್ಲಿ ಮಾಡಿಫೈ ಮಾಡಬಹುದು ಅಷ್ಟೇ. ಎಲ್ಲರೂ ಕೂಡ ನೀವು ಕರೆಕ್ಷನ್ ಮಾಡ್ತಿದ್ರೆ ಅವಕಾಶ ಸಿಗೋದಿಲ್ಲ. ಹಾಗಾದ್ರೆ ಏನೇನು ನೆಕ್ಸ್ಟ್ ನೋಡಿ, ಕ್ಯಾಂಡಿಡೇಟ್ಸ್ ನೇಮ್, ನಿಮ್ಮ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಸ್ಪೇಸ್ ನಲ್ಲಿ ಕೊಟ್ಟಿಲ್ಲ, ಸೊ ಏನಾದ್ರು ಮಿಸ್ಟೇಕ್ಸ್ ಮುಂದೆ ಆಗಿದ್ರೆ ಚೇಂಜ್ ಮಾಡ್ಕೊಬಹುದು. ನೆಕ್ಸ್ಟ್ ಸೊ ಪೇರೆಂಟ್ಸ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್ ನೋಡಿ, ನಿಮ್ಮ ಪೇರೆಂಟ್ಸ್ ನೇಮ್ ಆಗಿರ್ಬೋದು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಏನೇ ವ್ಯತ್ಯಾಸ ಆಗಿದ್ರು ಕೂಡ ಟೈಪ್ ಮಾಡ್ಬೇಕಿದ್ರೆ ಯಾವುದೋ ಸರ್ವಿಸ್ ಸೆಂಟರ್ಗೆ ಹೋಗ್ಬಿಟ್ಟು ಅಥವಾ ಬೇರೆ ನೀವು ಮೊಬೈಲ್ ಅಲ್ಲಿ ಏನಾದ್ರು ಅಪ್ಲಿಕೇಶನ್ ಹಾಕೊಂಡ್ಬಿಟ್ಟಿದ್ರೆ ವ್ಯತ್ಯಾಸಗಳಾಗಿರ್ತವೆ. ಸಹಜವಾಗಿ ಇರೋದು ಅಪ್ಲಿಕೇಶನ್ ಸಹಜವಾಗಿರ್ತದೆ. ಏನಪ್ಪಾ ಮಾಡ್ಬಿಡ್ಲಿ, ನನಗೆ ಎಷ್ಟು ಕಾಲ್ ಬಂದಿದೆ ಸರ್, ನನಗೆ ಡೇಟ್ ಆಫ್ ಬರ್ತ್ ಅಲ್ಲಿ ನಾನು 6 ಹಾಕಕ್ಕೆ ಹೋಗಿ 5 ಆಗ್ಬಿಟ್ಟಿದೆ ಸರ್. ಈ ತರ ಕೆಲವೊಂದು ಮಿಸ್ಟೇಕ್ಸ್ ಆಗಿರ್ತವೆ. ಅಂತ ಮಿಸ್ಟೇಕ್ಸ್ ಚೇಂಜ್ ಮಾಡ್ಕೊಬಹುದು. ಜೆಂಡರ್ ನೀವು ಕ್ಲಿಕ್ ಮಾಡ್ಬೇಕಿದ್ರೆ ಅವ್ರ ಮಿಸ್ಟೇಕ್ ಆಗಿ ಮೇಲ್ ಇರೋ ಫಿಮೇಲ್, ಫಿಮೇಲ್ ಇರೋ ಮೇಲ್ ಆಗ್ಬಿಟ್ಟಿದ್ರೆ ಕೂಡ ಅದು ಚೇಂಜ್ ಮಾಡ್ಕೊಬಹುದು. ಇದೆಲ್ಲ ಏನಕ್ಕೆ ಮಾಡ್ತಂದ್ರೆ ಕರೆಕ್ಷನ್ಸ್ ಆಗಿ ಮಾಡ್ಕೊಳ್ಳಿ ಅಂತ. ನೀವು ಅಡ್ಮಿಟ್ ಕಾರ್ಡ್ ಬಂದಾಗ, ನೀವು ಅಲ್ಲಿ ಅಡ್ಮಿಟ್ ಕಾರ್ಡ್ ತಗೊಂಡು ನೀವು ರ್ಯಾಲಿಗೆ ಅಥವಾ ಎಕ್ಸಾಮ್ ಹೋದಾಗ ನಿಮ್ಮಲ್ಲಿ ಮಿಸ್ಟೇಕ್ಸ್ ಇತ್ತು ಅಂತಂದ್ರೆ ಏನಾದ್ರು ಕ್ಯಾನ್ಸಲ್ ಕೂಡ ಆಗ್ಬೋದು, ವಾಪಸ್ ಕಳಿಸಬಹುದು. ಅದಕ್ಕೆ ಕರೆಕ್ಷನ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್, ಸರ್ 10th ಮಾತ್ರ ಅಪ್ಲೈ ಮಾಡಿ ಸರ್, ನಾವು PUC ಅದ್ರಲ್ಲಿ ಆಡ್ ಮಾಡಿಲ್ಲ, ಮಾಡ್ಕೊಬಹುದು. ನೀವು ಪ್ಲಸ್ ಮಾಡ್ಕೊಬಹುದು. +2 ಆಗಿರ್ಲಿ ಅಥವಾ ನೀವು ಡಿಗ್ರಿ ಆಗಿರ್ಲಿ, ನೀವು ಪ್ಲಸ್ ನ ಅದನ್ನ ಹಾಕೊಬಹುದು. ಇಲ್ಲ ಸರ್ ಇನ್ನೂ ಮಿಸ್ಟೇಕ್ಸ್ ಆಗಿದ್ರೆ ಅದು ಕೂಡ ಚೇಂಜ್ ಮಾಡ್ಕೊಬಹುದು. ಕ್ಯಾಟಗರಿ SC ST OBC EWS ಇದು ಬಹಳ ಮುಖ್ಯ. ಬಹಳಷ್ಟು ಮಿಸ್ಟೇಕ್ ಮಾಡೋದು, ಸರ್ ನನ್ಗೆ ಜನರಲ್ ಕ್ಯಾಟಗರಿನೇ ಆದ್ರೆ EWS ಇದೀನಿ, ನನಗೆ ಸರ್ಟಿಫಿಕೇಟ್ ಇದೆ ಸರ್ ಅಂತ. EWS ಅಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್. ಇದು ಬಹಳಷ್ಟು ಮಕ್ಕಳಿಗೆ ತೊಂದರೆ ಆಗ್ತಂಥದ್ದು. EWS ಸರ್ಟಿಫಿಕೇಟ್ ತಗೊಂಡಾಗ ಕೂಡ ಅಪ್ಲೈ ಮಾಡಿರೋದಿಲ್ಲ, ಯಾಕಂದ್ರೆ ನಾನು ಜನರಲ್ ಕ್ಯಾಟಗರಿ ಬರ್ತೀನಿ ಅಂತ ಹೇಳಿ. ಈ ಅವಕಾಶಗಳನ್ನ ಕಳ್ಕೊಳ್ಳೋಕೆ ಹೋಗ್ಬೇಡಿ. EWS ಒಳ್ಳೆ ಅವಕಾಶಗಳು ಸಿಗ್ತದೆ. ಜೊತೆಗೆ OBC ST SC ಇಂತಹ ಅಭ್ಯರ್ಥಿಗಳು ಏನಾದ್ರೂ ಉಲ್ಟಾ ಪಲ್ಟಾ ನೀವು ಹಾಕೊಂಡಿದ್ರೆ ಅದನ್ನು ಕೂಡ ಕ್ಯಾಟಗರಿನ ಸರಿ ಮಾಡ್ಕೊಂಡ್ಬಿಡಿ. ನ್ಯಾಷನಾಲಿಟಿ ಇಂಡಿಯನ್, ಸೊ ನೀವು ಹೊರಗಡೆ ಚೇಂಜ್ ಮಾಡ್ಕೊಂಡು ಮಿಸ್ ಆಗಿದ್ರೆ ಪರ್ಮನೆಂಟ್ ಆಗಿ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅಲ್ಲಿ ವ್ಯತ್ಯಾಸ ಆಗಿದ್ರೆ, ಸರ್ ನಾನು ಬೆಂಗಳೂರು ಜೀವನ ಮಾಡ್ತಾ ಇದ್ದೀನಿ ಸರ್, ಸೊ ನಾನು ಆಧಾರ್ ಕಾರ್ಡ್ ಬೆಂಗಳೂರದೇ ಇದೆ ಬಟ್ ನಾನು ಪರ್ಮನೆಂಟ್ ಅಡ್ರೆಸ್ ಇರೋದು ಮಂಗಳೂರು ಸರ್, ಏನ್ ಮಾಡ್ಲಿ? ಅಥವಾ ನಿಮ್ಗೆ ಏನು ಡಾಕ್ಯುಮೆಂಟ್ಸ್ ಪಕ್ಕ ಇದೆ ಆ ಅಡ್ರೆಸ್ ನ ಕೊಡ್ಬೇಕಾಗುತ್ತೆ. ಕರೆಸ್ಪಾಂಡೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಅಲ್ಲಿ ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಪರ್ಮನೆಂಟ್ ಆಗಿ ನಿಮ್ಮ ಆಸ್ತಿ ಪಾಸ್ತಿ ಇದೆ, ನಿಮ್ಮ ಕುಟುಂಬದವರು ಎಲ್ಲರೂ ಇರ್ತಾರೆ, ಅದು ಪರ್ಮನೆಂಟ್ ಅಲ್ಲಿ ನೀವು ಕನ್ಸಿಡರ್ ಮಾಡಿರ್ತೀರಾ. ಟೆಂಪರರಿ ಅಂದ್ರೆ ನಿಮಗೆ ಡ್ಯೂಟಿ ಹೋಗಿರ್ತೀರಾ. ಕರೆಸ್ಪಾಂಡೆನ್ಸ್ ಅಡ್ರೆಸ್ ನಿಮಗೆ ಡಾಕ್ಯುಮೆಂಟ್ಸ್ ಬರ್ಬೇಕು ಅಲ್ಲಿಗೆ. ನೀವೇನೋ ಡ್ಯೂಟಿ ಮಾಡ್ತಾ ಇರ್ತೀರಾ, ನಿಮ್ಮ ತಂದೆ ತಾಯಿ ಡ್ಯೂಟಿ ಮಾಡ್ತಾ ಇರ್ತಾರೆ, ಗೌರ್ಮೆಂಟ್ ಸರ್ವಿಸ್ ಇರ್ತಾರೆ, ಪ್ರೈವೇಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅಂತ ಪ್ಲೇಸ್ಗೆ ನಿಮಗೆ ಡಾಕ್ಯುಮೆಂಟ್ಸ್ ಬೇಕು. ಅಂತ ಜಗತ್ತಿನ ಕರೆಸ್ಪಾಂಡೆನ್ಸ್ ಅಡ್ರೆಸ್ ಕೊಡ್ತೀರಾ. ಪರ್ಮನೆಂಟ್ ಅಡ್ರೆಸ್ ಏನೇ ಇಂಪಾರ್ಟೆಂಟ್ ಕೆಲಸಗಳು ಆಗ್ಬೇಕು ಅಂತಂದ್ರೆ, ಏನೇ ವೆರಿಫಿಕೇಶನ್ ಆಗ್ಬೇಕು ಅಂತಂದ್ರೆ, ಎಲ್ಲಿಯೇ ಮೂಲತಃ ನೀವು ಅದನ್ನು ತಿಳಿಸ್ಕೊಳ್ಳಿಕ್ಕೆ ನಿಮಗೆ ಈ ಅಡ್ರೆಸ್ ನ ಚೆಕ್ ಮಾಡ್ಕೊಳ್ಳಿ. ಅಡ್ರೆಸ್ ಅಲ್ಲೂ ಕೂಡ ಯಾವುದೇ ವ್ಯತ್ಯಾಸ ಆಗಿರಬಾರ್ದು. ಅದು ಮನೆ ನಂಬರ್ ಆಗಿರ್ಲಿ, ಸ್ಟೇಟ್ ಆಗಿರ್ಲಿ, ತಾಲೂಕು, ಪಂಚಾಯತ್ ಏನಿದೆ ಕರೆಕ್ಟ್ ಆಗಿ ಅದನ್ನ ಫಿಲ್ ಮಾಡಿ.
ಆಧಾರ್ ನಂಬರ್ ನಿಮ್ದು ಏನಾದ್ರು ಇನ್ನೂ ವೆರಿಫೈ ಆಗಿಲ್ಲ ಅಂತಂದ್ರೂ ಕೂಡ ಅದು ಕೂಡ ಚೆಕ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಬಹುದು. ಫೋಟೋಗ್ರಾಫ್ ಅಂಡ್ ಸಿಗ್ನೇಚರ್ ಇದು ಸ್ವಲ್ಪ ಮೊದಲು ಈ ವರ್ಷದಲ್ಲಿ ಅವಕಾಶ ಕೊಟ್ಟಿದ್ರು. 2020 ಏನಾದ್ರು ಸಿಗ್ನೇಚರ್ ಹಾಕಿಲ್ಲ, ಮಿಸ್ ಆಗಿದೆ ಅಂದ್ರೂ ಕೂಡ ಅವಕಾಶ ಕೊಟ್ಟಿದ್ರು. ಬಟ್ 2023 ರಿಸಲ್ಟ್ ಮಾಡೋದು ಅಡ್ಮಿಟ್ ಕಾರ್ಡ್ ಬಂದಿರಲಿಲ್ಲ ಅವರಿಗೆ. ಆದ ಕಾರಣ ನಿಮ್ಮ ಫೋಟೋ ಬ್ಯಾಕ್ ಗ್ರೌಂಡ್ ಯಾವಾಗಲೂ ವೈಟ್ ಇರ್ಬೇಕು ಅಂತ ಹೇಳ್ತೀವಿ, ಅಥವಾ ಬ್ಲೂ ಇರಬೇಕು, ಫೇಸ್ ನೀಟಾಗಿ ಕಾಣಿಸ್ಬೇಕು, ಮೀಸೆ ಕಾಣಿಸ್ಬೇಕು, ಗಡ್ಡ ತೆಗೆದಿರ್ಬೇಕು, ಗ್ಲಾಸಸ್ ಹಾಕೊಂಡಿಲ್ಲ, ಕರೆಕ್ಟ್ ತಲೆ ಬಾಚಿ ಇರಬೇಕು, ಅಂದ್ರೆ ನೀಟಾಗಿ ಹೇರ್ ಕಟ್ ಇರಬೇಕು, ಜಾಸ್ತಿ ಹೇರ್ ಇರೋಂಗಿಲ್ಲ, ಫೇಸ್ ನೀಟ್ ಅಂಡ್ ಕ್ಲಿಯರ್ ಆಗಿರ್ಬೇಕು, ನಿಮ್ ಚೆಸ್ಟಿನ ಮೇಲ್ಗಡೆ ಇರುವಂತದ್ದು ಭಾಗ ನೀಟಾಗಿ ಕಾಣಿಸ್ಬೇಕು. ಈ ಉದ್ದೇಶದಿಂದ ಸ್ಟ್ರೈಟ್ ಆಗಿ ಕೂತಿರ್ಬೇಕು ನೀವು ಆ ಫೋಟೋದಲ್ಲಿ. ಅಂತ ಫೋಟೋಗಳನ್ನ ಹಾಕಬೇಕಾಗುತ್ತೆ. ನಿಮ್ಮ ಸಿಗ್ನೇಚರ್ ಪಕ್ಕ ಅದ್ರಲ್ಲಿ ಇರಲೇಬೇಕಾಗ್ತದೆ. ನೆಕ್ಸ್ಟ್ ಅಪೇಕ್ಷೆಗಳೇ ಎಕ್ಸಾಮ್ ಸೆಂಟರ್ ಪ್ರಿಫರೆನ್ಸ್. ನೀವು ಯಾವ ಡಿಸ್ಟ್ರಿಕ್ಟ್ ನಲ್ಲಿ ಎಲ್ಲಿ ನೀವು ಎಕ್ಸಾಮ್ ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಎಕ್ಸಾಮ್ ಸೆಂಟರ್ ನ ಚೂಸ್ ಮಾಡ್ಕೊಬಹುದು. ಅದು ಕೂಡ ಇಲ್ಲಿ ಕೊಡಲಾಗಿದೆ. ನೆಕ್ಸ್ಟ್ ಅಬೌವ್ ಗಿವನ್ ಡೀಟೇಲ್ಸ್ ಕ್ಯಾನ್ ಬಿ ಕರೆಕ್ಟೆಡ್. ಸೊ ಮೇಲ್ಗಡೆ ಕೊಟ್ಟಿರುವಂತ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅದು ಕೂಡ ಚೆಕ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಲಿಮಿಟೆಡ್ ಅಟೆಂಪ್ಟ್ಸ್ ಓನ್ಲಿ ಒನ್ಸ್ ಆರ್ ಟ್ವೈಸ್. ಇದು ಇಂಪಾರ್ಟೆಂಟ್. ಸೊ ಕರೆಕ್ಷನ್ ಗೆ ಅವಕಾಶ ಕೊಟ್ಟಿದೆ ಅಂತ ಹೇಳಿ ಪದೇ ಮಾಡ್ತಾನೆ ಇದ್ರೆ, ತಪ್ಪು ಮಾಡ್ತಾನೆ ಇದ್ರೆ ತಗೊಳ್ಳೋದಿಲ್ಲ. ಜಸ್ಟ್ ಅವ್ರು ಹೇಳಿದಾನೆ ಒನ್ಸ್ ಆರ್ ಟ್ವೈಸ್, ಒಂದು ಅಥವಾ ಎರಡು ಬಾರಿ ಮಾತ್ರ ನೀವು ಕರೆಕ್ಷನ್ ಮಾಡ್ಲಿಕ್ಕೆ ಅವಕಾಶ ಕೊಡಲಾಗಿದೆ. ಲಿಮಿಟೆಡ್ ಅಟೆಂಪ್ಟ್ಸ್ ಓನ್ಲಿ. ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಮತ್ತೆ ಚೇಂಜ್ ಮಾಡ್ತಾನೆ ಇದ್ರೆ ಕೊಡೋದಿಲ್ಲ. ಫಸ್ಟ್ ಕರೆಕ್ಷನ್ ಅಟೆಂಪ್ಟ್ ಫೀಸ್ ಇದ್ರೂ ಕೂಡ ನೀವು ಕರೆಕ್ಷನ್ ಮಾಡ್ಲಿಕ್ಕೆ ಎಕ್ಸ್ಟ್ರಾ ಫೀಸ್ ಪೇ ಮಾಡ್ಬೇಕು. ಸರ್ ನಾನು ಮೊದಲೇ ಫೀಸ್ ಪೇ ಮಾಡಿದೀನಿ ಸರ್, ನೀವು ಕರೆಕ್ಷನ್ಗೆ ನೀವು ಫೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಇದ್ರ ಉದ್ದೇಶ ಪೆನಾಲ್ಟಿ ಅಂತ ಹೇಳ್ತೀವಿ. ಇದಕ್ಕೆ ಪೆನಾಲ್ಟಿ ನೀವು ಆಗ್ಬೇಕಿದ್ರೆ ಅಪ್ಲಿಕೇಶನ್ ತಪ್ಪು ಮಾಡಿದ್ದೀರಾ, ನೀವು ತಪ್ಪು ಮಾಡಿದ್ರೆ ಮತ್ತೆ ಪೆನಾಲ್ಟಿ ತುಂಬ ಕೇಳ್ತಿದ್ದಾರೆ. ಸೊ 200 ರೂಪಾಯಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಕರೆಕ್ಷನ್ ಅಟೆಂಪ್ಟ್ ಡೈರೆಕ್ಟ್ಲಿ 500 ರೂಪಾಯಿ, 500 ರೂಪಾಯಿ. ನೋಡಿ ಫಸ್ಟ್ ಚಾನ್ಸ್ ನೀವು ಕರೆಕ್ಷನ್ ಮಾಡಿದ್ರೆ ಅದನ್ನು ತಪ್ಪು ಮಾಡ್ಕೊಡ್ತಾರೆ, ಮತ್ತೆ 500 ರೂಪಾಯಿ ಕಟ್ಕೋಗುತ್ತೆ. ಅಲ್ಲ 700 ನಿಮ್ಗೆ ಲಾಸ್ ಆಗುತ್ತೆ. ಯೋಚನೆ ಮಾಡಿ, ನಿಧಾನ ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ನ ಕರೆಕ್ಷನ್ ಸರಿ ಮಾಡ್ಕೊಳ್ಳಿ. ವ್ಯಾಲಿಡ್ ಓನ್ಲಿ ಲಾಸ್ಟ್ ಕರೆಕ್ಷನ್ ಫಾರ್ಮ್ ಆಫ್ ಅಪ್ಲಿಕೇಶನ್. ಇದ್ರ ಅರ್ಥ ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀವು ಆಲ್ರೆಡಿ ಕರೆಕ್ಷನ್ ಮಾಡಿದೀರಾ, ಸೆಕೆಂಡ್ ಅಲ್ಲಿ ಮಾಡಿದೀರಾ, ಅದ್ರ ಅರ್ಥ ಸೆಕೆಂಡ್ ಅಲ್ಲಿ ನೀವು ಏನ್ ಕರೆಕ್ಷನ್ ಮಾಡಿದಿರಾ ಅದು ವ್ಯಾಲಿಡ್ ಆಗುತ್ತೆ. ಫಸ್ಟ್ ಕರೆಕ್ಟ್ ಮಾಡಿರೋಂಥದ್ದು ವ್ಯಾಲಿಡ್ ಇರೋದಿಲ್ಲ, ಅದು ಬದಲಾಗುತ್ತೆ. ಸರ್ ನಾವು ಫಸ್ಟ್ ಸೆಕೆಂಡ್ ಅಲ್ಲಿ ಏನೋ ಮಿಸ್ಟೇಕ್ ಆಗಿದೆ, ಸೆಕೆಂಡ್ ಟೈಮ್ ಮತ್ತೆ ಕರೆಕ್ಷನ್ ಮಾಡಿದ್ರೆ ಅವಾಗ ಅದೇ ಫೈನಲ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಯಾವುದೇ ಅಪ್ಲಿಕೇಶನ್ ಕರೆಕ್ಷನ್ ಮಾಡಿದ್ರೆ ಮತ್ತೊಂದು ಚೆಕ್ ಮಾಡ್ಕೊಳ್ಳಿ. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, technical and non-technical group, Agniveer GD, soldiers and Coast Guards. Paramilitaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school education and focused coaching for 4th to 10th grade students preparing for RMS, Sainik School, JNV. And also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy, Mysuru have already achieved their dreams. Are you next? Sainik Academy, Mysuru, building soldiers, building the nation.